ಅಧಿವೇಶನ ಕರೆದಿರೋದು ಗವರ್ನರ್ ಸ್ಪೀಚ್ ಬಗ್ಗೆ, ಜಂಟಿ ಅಧಿವೇಶನ. ಅಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣ ಏನು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಇದೆ. ಅದಾದ್ಮೇಲೆ 2 ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ಮನ್ರೇಗಾ ಬಿಲ್ ಅನ್ನ ರದ್ದು ಮಾಡಿದೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡ್ಲಿಕ್ಕೆ ಅಂತ ಕರೆದಿದ್ದು. ನೋಡೋಣ ಹೇಗಾಗುತ್ತೆ. ಅದ್ರಲ್ಲಿ ನಿಮ್ಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ಅದು ವಿಶೇಷ ಜವಾಬ್ದಾರಿ ಅಲ್ಲ, ಅದು ಜವಾಬ್ದಾರಿನೇ ಅಲ್ಲ, ಯಾಕಂದ್ರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ವಿಶೇಷತನ ಅಂತ ಏನಿಲ್ಲ. ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ. ಈಗಾಗಲೇ ಬಿಬಿ ಗ್ರಾಮ್ಜಿ ಮತ್ತೆ ಮನ್ರೇಗಾ ಇವೆರಡರ ಮಧ್ಯೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದೆ. ಇದರ ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳಿಸಿ ಹೇಳಿದ್ದೀವಿ. ಸೊ ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ಲಿನೂ ಚಾಲೆಂಜ್ ಮಾಡ್ತೀವಿ, ಲೀಗಲಿನೂ ಚಾಲೆಂಜ್ ಮಾಡ್ತೀವಿ, ಹಾಗೂ ಜನರ ನ್ಯಾಯಾಲಯಕ್ಕೂ ಹೋಗ್ತೀವಿ. ಕೇಂದ್ರದ ಜೊತೆಗೆ ಸಂಘರ್ಷ ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಬಿಜೆಪಿ ಅವರು ಹೇಳ್ತಾರೆ. ಸಂಘರ್ಷ ಯಾರ್ರಿ ಮಾಡ್ತಾ ಇರೋದು? ಒಂದು ಯಾವ್ದಾದ್ರೂ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆನೂ ಕೂಡ ಮಾಡೋದಿಲ್ವಾ? ನಮ್ಮ 40% ನಮ್ಮ ದುಡ್ಡನ್ನ ತಗೋತಾ ಇದ್ದಾಗ ಯಾಕೆ ತಗೋತಾ ಇದೀರಾ, ಹೇಗ್ ತಗೋತಾ ಇದೀರಾ ಅಂತಾನು ಕೂಡ ನಮ್ ಜೊತೆ ಮಾತಾಡೋದಿಲ್ವಾ? ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ? ಆರ್ಟಿಕಲ್ 21, ಆರ್ಟಿಕಲ್ 258, ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ಸ್ ಇದೆ. ಅದ್ರ ಬಗ್ಗೆ ಚರ್ಚೆನೂ ಮಾಡೋದ್ ಬೇಡ. ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ, ಸರಿಯಲ್ಲ ಇದು. ಇದನ್ನ ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದೀವಿ, ಮಾಡ್ತೀವಿ. ಸರ್, ಶಿಡ್ಲಘಟ್ಟ ಪ್ರಕರಣದಲ್ಲಿ ರಾಜೀವ್ಗೌಡ ಅವರು ಪೌರಾಯುಕ್ತರಿಗೆ ಧಮಕಿ ಹಾಕಿರುವಂತದ್ದು. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿ ಇರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ, ಅದಕ್ಕೆ ಕ್ರಮ ತಗೋತಾರೆ ಅಂತ. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇರುವಂತದ್ದು ಸರ್. ಬಿಜೆಪಿ ಅವರಿಂದ ಸಂಸ್ಕೃತಿ ಕಲಿಬೇಕೇನ್ರಿ ನಾವು? ಇದೇ ನಿಮ್ಮ ಮುನಿರತ್ನ ಅವ್ರು ಏನೇನ್ ಮಾಡಿದಾರೆ ಗೊತ್ತಿದ್ದಾರೆ. CT ರವಿ ಅವರು ನಿಮ್ ಕೌನ್ಸಿಲ್ ನಲ್ಲಿ ಏನ್ ಹೇಳಿದಾರೆ ಗೊತ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಬಂದು ಚಿತಾಪುರ್ನಲ್ಲಿ ನನಗೆ ನಾಯಿ ಅಂತ ಹೋಗಿದ್ದಾರೆ. ಇವ್ರ ಹತ್ರ ಸಂಸ್ಕೃತಿ ಕಲಿಬೇಕಾ? ನಿಮ್ಗೆ ಇವ್ರ ಹತ್ರ ಕಲಿಬೇಕಾ? ಸುಮ್ನೆ ಇವರು ಧರ್ಮದ ಹೆಸರಲ್ಲಿ, ಗ್ರಂಥಗಳ ಹೆಸರಲ್ಲೇ ಇವ್ರು ರಾಜಕೀಯ ಮಾಡೋದು ಹೊರತು ಇವರಲ್ಲಿ ಒಂದು ನಯಾ ಪಾಯಸ ಸಂಸ್ಕೃತಿ ಇಲ್ಲ. ಸಿಎಂ ಮತ್ತು DCM ಅವರನ್ನು ದೆಹಲಿ ಕರ್ಸ್ಕೋತಾರ ಸರ್ ಹೈಕಮಾಂಡ್ ನಾಯಕರು? ಹೇಳಿದಾರಲ್ಲ, ಕರೆಸ್ತಾರೆ ಅಂದ್ರೆ ಕರೆಸ್ತಾರೆ. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಲಿ, ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ? ಇಟ್ ಇಸ್ ಹಿಸ್ ವಿಶ್. ನಾವ್ ಯಾಕೆ ಕಮೆಂಟ್ ಮಾಡಬೇಕು? ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ, ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ, ಅದು ಅವ್ರ ಇಟ್ ಇಸ್ ಹಿಸ್ ಪಾರ್ಟೀಸ್ ಕಾಲ್ ಅಂಡ್ ಇಟ್ ಇಸ್ ಹಿಸ್ ಪರ್ಸನಲ್ ಚಾಯ್ಸ್. ಅದಕ್ಕೆ ನಮಗೇನ್ ಸಂಬಂಧ? ಇಲ್ಲಿ ಆಗ್ಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನ ಲೀಸಿಗೆ ಕೊಟ್ಬಿಟ್ಟಿದ್ದಾರೆ ಬಿಜೆಪಿಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದ್ರೆ ಆ ಪಕ್ಷ ಎಷ್ಟ್ ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡ್ಬೇಕು. ಯಾರ ನಾಯಕತ್ವದಲ್ಲಿ ಮಾಡ್ಬೇಕು ಅಂತ ತಾನೇ ಇರೋದು ಪಾದಯಾತ್ರ. ನೋಡಿ, ಕಾಂಗ್ರೆಸ್ ಪಾರ್ಟಿನೂ ಪಾದಯಾತ್ರೆಗಳು ಮಾಡಿದೆ ವಿರೋಧ ಪಕ್ಷದಲ್ಲಿ, ಅಂದ್ರೆ ಜನರ ಪರವಾಗಿ ಮಾಡಿರೋದು. ಯಾವ್ದೋ ವೈಯಕ್ತಿಕ ವಿಚಾರಗಳು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡಿಲ್ಲ. ಅದಕ್ಕೆ ನಮ್ಗೆ ಬೆಂಬಲ ಸಿಕ್ಕಿರೋದು. ಮೇಕೆದಾಟ್ ಪಾದಯಾತ್ರೆ ಇರ್ಬೋದು, ನಮ್ಮ ನಡೆ ಕೃಷ್ಣ ಕಡೆ ಇರ್ಬೋದು, 371 ಜೈಗಿರ್ಬೋದು, ಇವೆಲ್ಲಾನು ಕೂಡ ನಾವು ಮಾಡಿರೋದು ಜನರಿಗೋಸ್ಕರ. ಇವ್ರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಆಮೇಲೆ ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿಜೆಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡಕ್ಕೆ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಅಥವಾ ಅವರಿಗೆ ಏನು ಬಹಿರಂಗವಾಗಿ ಇವರಿಗೆ ಸಪೋರ್ಟ್, ಬೆಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ಯಾಕಂದ್ರೆ ಎಲ್ಲರ ಮೇಲೂ ಕೇಸ್ ನಡೀತಾ ಇದೆ ಅಲ್ಲ, ಕೆಲವು ಜನ ಬೇಲ್ ಮೇಲೆ ಇದಾರಲ್ಲ, ಹೆಂಗ್ ಸಮರ್ಥನೆ ಮಾಡೋದು ಪಬ್ಲಿಕ್ ನಲ್ಲಿ ಅಂತ? ಪಾದಯಾತ್ರೆ ಮಾಡ್ಲಿ ಅಂತೀರಾ? ಮಾಡ್ಲಿ. ನನಗೂ ಕುತೂಹಲ ಇದೆ ಸ್ವಾಮಿ, ನಿಮ್ಗಿಲ್ವಾ? ಯಾರ್ ನಾಯಕತ್ವದಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ? ಬೆಳ್ಳಾರಿಯಿಂದ ಏನ್ ಸ್ಟಾರ್ಟ್ ಮಾಡ್ತಾರೆ, ಬೆಂಗಳೂರು ತನಕ 4 ಜನನ ಬರ್ತಾರೆ ಎಲ್ಲ ನೋಡ್ಬೇಕಲ್ಲ ನಾವು. ವಿರೋಧ ಪಕ್ಷದ ಸಾಮರ್ಥ್ಯ ನಾವು ಇದ್ರಲ್ಲೇ ನೋಡ್ಬಿಟ್ಟಿದೀವಿ. ಅಸೆಂಬ್ಲಿನಲ್ಲಿ ಒಂದ್ ಅಡ್ಜರ್ನ್ಮೆಂಟ್ ಮೋಷನ್ ಅರ್ಧ ದಿನಕ್ಕೆ ಇಟ್ಕೊಳಕ್ ಆಗಲ್ಲ.
ಒಂದು ಕರೆಕ್ಟ್ ಆಗಿ ಯಾವ್ದೇ ಒಂದು ಇಶ್ಯೂ ತಗೊಂಡ್ರು ಅದು ತಾತ್ವಿಕ ಏನು ರೀಸನಿಂಗ್ ಕೊಡ್ಲಿಕ್ಕೆ ಆಗಲ್ಲ, ಅಂತಿಮಕ್ಕೆ ತಗೊಂಡೋಗಕ್ ಆಗಲ್ಲ. ಏನ್ ಮಾಡು, ಬರೇ ಹಿಟ್ ಅಂಡ್ ರನ್, ಬರೇ ಮಾತಾಡೋದು. ಈಗ ಬೆಳ್ಳಾರಿ ಪಾದಯಾತ್ರೆ ರೂಟ್ ಮ್ಯಾಪ್ ನೋಡ್ದೆ ನಿಮ್ಮ ಟಿವಿನಲ್ಲಿ, ಮಾಡ್ಲಿ ನೋಡೋಣ ಯಾರ ನೇತೃತ್ವದಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ. ಬರೋಷ್ಟ್ರಲ್ಲಿ ರಾಜ್ಯಾಧ್ಯಕ್ಷ ಚೇಂಜ್ ಆಗ್ತಾರ, ವಿರೋಧ ಪಕ್ಷದ ನಾಯಕರು ಚೇಂಜ್ ಆಗ್ತಾರ, ಏನ್ ಪಾರ್ಟಿನೇ ಉಳಿಯೋಲ್ಲ. ನೋಡೋಣ ಮಾಡ್ತಾರ ಅಂತ ಇಲ್ಲ, ನಾನು ಬರ್ದು ಕೊಡ್ತೀನಿ, ನನ್ಗೇನೋ ಅನುಮಾನ.